ನಮ್ಮ ನವಗ್ರಹಗಳ ಸರಣಿಯ ಮುಂದುವರಿದ ಭಾಗವಾಗಿ ಕೊನೆಯ 2 ಗ್ರಹ ಅಂದರೆ ರಾಹು ಮತ್ತು ಕೇತುವಿನ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ರಾಹು ಮತ್ತು ಕೇತು ಬೇರೆ ಬೇರೆ ಗ್ರಹಗಳಾದರೂ ಮೂಲವಾಗಿ ಅವರಿಬ್ಬರೂ ಒಬ್ಬನೇ. ಅವನೇ ಅಸುರನಾದ ಸ್ವರಭಾನು. ಸ್ವರಭಾನುವಿನ ತಂದೆ ಅಸುರ ರಾಜ ವಿಪ್ರಚಿತ್, ತಾಯಿ ಸಿಂಹಿಕ. ಸಮುದ್ರ ಮಂಥನದ ಸಮಯದಲ್ಲಿ ಕ್ಷೀರಸಾಗರವನ್ನು ಕಡೆದಾಗ ಅಮೃತವನ್ನು ಹೊತ್ತು ಧನ್ವಂತರಿ ಪ್ರತ್ಯಕ್ಷನಾಗುತ್ತಾನೆ. ಆಗ ದೇವಾಸುರರ ನಡುವೆ ಅಮೃತಕ್ಕಾಗಿ ಕಿತ್ತಾಟ ಪ್ರಾರಂಭವಾಗುತ್ತದೆ. ಈ ಸಮಯದಲ್ಲಿ ಅಸುರರು ಧನ್ವಂತರಿಯ ಕೈಯಲ್ಲಿದ್ದ ಅಮೃತವನ್ನು ತೆಗೆದುಕೊಂಡು ಓಡಿ ಹೋಗುತ್ತಾರೆ. ಆಗ ದೇವತೆಗಳು ನಾರಾಯಣನ ಸಹಾಯವನ್ನು ಬೇಡುತ್ತಾರೆ. ನಾರಾಯಣನು ಮೋಹಿನಿ ಅವತಾರವನ್ನು ತಾಳಿ ಅಸುರರ ಬಳಿಗೆ ಹೋಗುತ್ತಾನೆ. ಮೋಹಿನಿಯ ರೂಪವನ್ನು ನೋಡಿ ಮೋಹಿತರಾದ ಅಸುರರು ಅಮೃತವನ್ನ ಬಿಟ್ಟು ಅವಳಿಗಾಗಿ ಹಂಬಲಿಸುತ್ತಾರೆ. ನಂತರ ಅಸುರರು ತಮ್ಮ ಕೈಯಲ್ಲಿದ್ದ ಅಮೃತವನ್ನು ಮೋಹಿನಿಗೆ ನೀಡಿ ನೀನೇ ಹಂಚುವಂತೆ ಕೇಳುತ್ತಾರೆ. ಮೋಹಿನಿ ತಾನು ಹಂಚುತ್ತೇನೆ, ಆದರೆ ನನ್ನ ಹಂಚಿಕೆಯನ್ನು ಯಾರೂ ಪ್ರಶ್ನಿಸುವಂತಿಲ್ಲ ಎಂದು ಷರತ್ತು ಹಾಕುತ್ತಾಳೆ. ಮೋಹಿನಿಯು ದೇವತೆಗಳು ಹಾಗೂ ಅಸುರರಿಗೆ ಭಿನ್ನ ಸರತಿ ಸಾಲಿನಲ್ಲಿ ನಿಲ್ಲುವಂತೆ ಹೇಳುತ್ತಾಳೆ. ಮೋಹಿನಿಯು ಮೊದಲಿಗೆ ದೇವತೆಗಳ ಸಾಲಿಗೆ ಅಮೃತಪಾನ ಮಾಡಿಸುತ್ತಾ ಬರುತ್ತಾಳೆ. ಅಸುರರಿಗೆ ಅಮೃತ ಸಿಗದೆ ಕಾಯುತ್ತಾ ನಿಲ್ಲುತ್ತಾರೆ. ಈ ಸಂದರ್ಭದಲ್ಲಿ ಅಸುರರ ಪಾಳೆಯದಲ್ಲಿದ್ದ ಸ್ವರಭಾನು ದೇವತೆಗಳಂತೆ ವೇಷ ತೊಟ್ಟು ದೇವತೆಗಳ ಸಾಲಿನಲ್ಲಿ ಸೂರ್ಯ ಮತ್ತು ಚಂದ್ರರ ನಡುವೆ ನಿಲ್ಲುತ್ತಾನೆ. ಮೋಹಿನಿ ಸೂರ್ಯನ ನಂತರ ಸ್ವರಭಾನುವಿಗೆ ಅಮೃತ ನೀಡುತ್ತಾಳೆ. ಸೂರ್ಯಚಂದ್ರರು ಕೂಡಲೇ ಮೋಹಿನಿಗೆ ಸ್ವರಭಾನು ಅಸುರನೆಂದು ಹೇಳುತ್ತಾರೆ. ಮೋಹಿನಿಯು ನಾರಾಯಣನಾಗಿ ತನ್ನ ಸುದರ್ಶನ ಚಕ್ರವನ್ನು ಪ್ರಯೋಗ ಮಾಡಿ ಸ್ವರಭಾನುವಿನ ರುಂಡವನ್ನು ಕತ್ತರಿಸುತ್ತಾನೆ. ಆದರೆ ಅಷ್ಟೊತ್ತಿಗಾಗಲೇ ಸ್ವರಭಾನುವಿನ ಗಂಟಲು ಸೇರಿದ್ದ ಅಮೃತದಿಂದ ಅವನ ರುಂಡ ಅಮೃತತ್ವ ಪಡೆಯುತ್ತದೆ. ಆಗ ತ್ರಿಮೂರ್ತಿಗಳು ಅವನು ಅಸುರನಾದರೂ ಅವನನ್ನು ದೇವತೆಗಳೆಂದು ಪರಿಗಣಿಸಿ ನವಗ್ರಹಗಳಲ್ಲಿ ಸ್ಥಾನ ನೀಡುತ್ತಾರೆ. ಆದ್ದರಿಂದ ಸ್ವರಭಾನುವಿನ ರುಂಡ ರಾಹುವಾಗಿ ಹಾಗೂ ಅವನ ಮುಂಡ ಕೇತುವಾಗುತ್ತದೆ. ಹೀಗಾಗಿ ರಾಹುವಿಗೆ ರುಂಡವಿದ್ದು ಕೆಳಭಾಗ ಹಾವಿನ ಬಾಲವಿರುತ್ತದೆ ಮತ್ತು ಕೇತುವಿಗೆ ಮುಂಡವಿದ್ದು ತಲೆಯ ಭಾಗ ಹಾವಿನ ಹೆಡೆ ಇರುತ್ತದೆ. ಈ ರಾಹು ಮತ್ತು ಕೇತುವಿನ ಶಕ್ತಿಯ ಪ್ರಭಾವದ ಬಗ್ಗೆ ನಮ್ಮ ಮುಂದಿನ ವಿಡಿಯೋದಲ್ಲಿ ನೋಡೋಣ.